ಡಾಕ್ಟರ್ಗೆ ಸ್ವಾಗತ. ನಾನು ಚೈತ್ರಾಂಜನ್. ಒತ್ತಡದ ಜೀವನ, ಬದಲಾಗ್ತಾ ಇರುವ ಜೀವನ ಶೈಲಿ, ಜನರಿಗೆ ನೂರಾರು ಆರೋಗ್ಯ ಸಮಸ್ಯೆ. ಯಾವ ಸಮಸ್ಯೆಗೆ ಯಾವ ಚಿಕಿತ್ಸೆ ಅನ್ನೋದೇ ದೊಡ್ಡ ಚಿಂತೆ. ಇಂತಹ ಸಮಸ್ಯೆ ಇರೋರಿಗೆ ಒಂದೇ ವೇದಿಕೆಯಲ್ಲಿ ಸಿಗುತ್ತೆ ಉತ್ತರ. ಇದೇ ಟಿವಿ9ನ ವಿಶೇಷ ಕಾರ್ಯಕ್ರಮ ನಿಮ್ಮ ಡಾಕ್ಟರ್. ಲಿವರ್ ಸಮಸ್ಯೆಗಳ ಬಗ್ಗೆ ಕೇಳಿರ್ತೀರಾ. ಆದರೆ ಲಿವರ್ ಸೈರೋಸಿಸ್ ಅಂದ್ರೆ ಯಾವ ಕಂಡೀಷನ್ಗೆ ಈ ರೀತಿಯಾಗಿ ಕರೆಯಲಾಗುತ್ತೆ? ಇದರಿಂದ ಯಾವ ರೀತಿಯ ಆರೋಗ್ಯ ಸಮಸ್ಯೆಯನ್ನ ಒಬ್ಬ ವ್ಯಕ್ತಿ ಎದುರಿಸಬೇಕಾಗಬಹುದು? ಇದು ಬೇರೆ ಯಾವ ಕಾಯಿಲೆಗೆ ಎಡೆ ಮಾಡಿಕೊಡುತ್ತೆ? ಇವೆಲ್ಲದರ ಬಗ್ಗೆ ಮಾಹಿತಿಯ ಜೊತೆಗೆ ಲಿವರ್ ಆರೋಗ್ಯವನ್ನ ಕಾಪಾಡಿಕೊಳ್ಳೋದು ಹೇಗೆ? ಇವೆಲ್ಲದರ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಜೊತೆಗಿದ್ದಾರೆ ಕಾವೇರಿ ಹಾಸ್ಪಿಟಲ್, ಮಾರತಹಳ್ಳಿ, ಬೆಂಗಳೂರಿನ ಡಾಕ್ಟರ್ ಬಾಲಾಜಿ ಗುರಪ್ಪ, ಕನ್ಸಲ್ಟೆಂಟ್ ಹೆಪಟಾಲಜಿ ಅಂಡ್ ಇಂಟರ್ವೆನ್ಷನಲ್ ಎಂಡೋಸ್ಕೋಪಿ. ಬನ್ನಿ ಅವರೊಂದಿಗೆ ಮಾತನಾಡೋಣ. ನಮಸ್ತೆ ಡಾಕ್ಟರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಎಲ್ಲರಿಗೂ. ಈ ಲಿವರ್ ಸಮಸ್ಯೆ ಆಗುತ್ತೆ ಅನ್ನೋದು ಗೊತ್ತಾದ್ರೆ ಕಲರ್ ಎಲ್ಲ ಚೇಂಜ್ ಆಗುತ್ತಂತೆ, ಏನೇನೋ ಕಂಡೀಷನ್ಗಳು ಇರುತ್ತೆ ಅನ್ನುವಂಥದ್ದು. ಏನೇನು ಸಮಸ್ಯೆ ಒಂದು ಲಿವರ್ನಲ್ಲಿ ಕಾಣಿಸ್ಕೊಳ್ಳುತ್ತೆ, ಅದನ್ನು ಎಕ್ಸ್ಪ್ಲೈನ್ ಮಾಡಿದ್ರೆ ಬಹುಶಃ ಮುಂದಿದಕ್ಕೆ ಹೋಗ್ಬೋದು ನಾವು. ಖಂಡಿತ. ಯಾಕೆಂದರೆ ಈ ನಡುವೆ ಲಿವರ್ ಬಗ್ಗೆ ಎಲ್ಲರೂ ತಿಳ್ಕೊಳ್ಳೋದು ಭಾಳ ಮುಖ್ಯ. ಯಾಕೆಂದರೆ ಬೇರೆ ಆರ್ಗನ್ಸ್, ಬೇರೆ ಅಂಗಗಳಿದ್ದಂಗೆ ಲಿವರ್ನ ತುಂಬ ಜನ ನೆಗ್ಲೆಕ್ಟ್ ಮಾಡ್ತಾರೆ. ಅದಕ್ಕಿಂತ ಮುಂಚೆ ಲಿವರ್ ಸಿರೋಸಿಸ್, ಲಿವರ್ ಡ್ಯಾಮೇಜ್ ಹೋಗೋಕ್ಕಿಂತ ಮುಂಚೆ ಲಿವರ್ ಅಂದರೆ ಏನು, ಲಿವರ್ ಏನು ಕೆಲಸ ಮಾಡುತ್ತೆ, ಇದ್ರ ಬಗ್ಗೆ ಅಟ್ಲೀಸ್ಟ್ ನೀವು ಸ್ವಲ್ಪ ತಿಳಿಸ್ಕೊಳ್ಳೋದು ತುಂಬ ಇಂಪಾರ್ಟೆಂಟ್. ನಾನು ಹೇಳ್ತೀನಿ ಅದ್ರ ಬಗ್ಗೆ. ಲಿವರ್ ತುಂಬ ಇಂಪಾರ್ಟೆಂಟ್ ಆರ್ಗನ್ ಇನ್ ದ ಬಾಡಿ. ಅದೇನು ಕೆಲಸ ಮಾಡುತ್ತೆ ಅಂತ ಹೇಳಿದರೆ, ಒಂದು ಪ್ಯೂರಿಫಿಕೇಷನ್. ನಾವು ಊಟ ಮಾಡ್ತಾರ ಅದರಲ್ಲಾಗ್ಬೋದು, ಮಾತ್ರೆಗಳಿಂದ ಆಗ್ಬೋದು, ಎಷ್ಟೊಂದು ಟಾಕ್ಸಿನ್ಸ್ ಇರುತ್ತೆ, ಅದನ್ನೆಲ್ಲ ಡಿಟಾಕ್ಸಿಫೈ ಮಾಡುತ್ತೆ ಲಿವರ್ ಒಂದು. ನೆಕ್ಸ್ಟ್ ಇನ್ನೊಂದು ಮ್ಯಾನುಫ್ಯಾಕ್ಚರಿಂಗ್. ಎಷ್ಟೊಂದು ಪ್ರೋಟೀನ್, ಆಲ್ಬಮಿನ್ ಅಂದ ತುಂಬ ಇಂಪಾರ್ಟೆಂಟ್ ಇದು ಇಂಗ್ರೀಡಿಯೆಂಟ್ ಲಿವರಲ್ಲಿ ಮ್ಯಾನುಫ್ಯಾಕ್ಚರ್ ಆಗುತ್ತೆ. ಮೂರನೇದು, ಇಟ್ ಹೆಲ್ಪ್ಸ್ ಇನ್ ಡೈಜೆಷನ್, ಅಂದರೆ ಮೆಟಬಾಲಿಸಮ್. ಆಹಾರಗಳನ್ನು ಮೆಟಬಾಲಿಸಮ್, ಡೈಜೆಷನ್ ಮಾಡೋಕ್ಕೆ ಲಿವರ್ ತುಂಬ ಹೆಲ್ಪ್ ಮಾಡುತ್ತೆ. ನಾಲ್ಕನೇದು, ಇಮ್ಯುನಿಟಿ, ಟು ಫೈಟ್ ಅಗೇನ್ಸ್ಟ್ ಜರ್ಮ್ಸ್, ಇಮ್ಯುನೋಗ್ಲೋಬ್ಲಿನ್ಸ್ ಅಂತೀವಿ. ಇವೆಲ್ಲ ಸಿಂಥಸಿಸ್ ಮಾಡೋದು, ಹೆಲ್ಪ್ ಮಾಡೋದು ಲಿವರ್. ಹಾಗಾಗಿ ಇವು ನಾಲ್ಕು ತುಂಬ ಇಂಪಾರ್ಟೆಂಟು. ಇನ್ನೊಂದು ಏನಂತ ಹೇಳಿದರೆ, ಎನರ್ಜಿ ಸಪ್ಲೈ. ಬ್ಯಾಟ್ರಿ ಇದ್ದಂಗೆ ನಮಗೆ ಇಂಜಿನ್ಗೆ, ವೆಹಿಕಲ್ಸ್ಗೆ, ಬೈಕ್ಸ್ಗೆ, ಕಾರ್ಸ್ಗೆ ಹೆಂಗೆ ಬ್ಯಾಟ್ರಿ ಇರುತ್ತೋ, ಲಿವರ್ ಆ ಥರ ಇಟ್ಸ್ ಬ್ಯಾಟ್ರಿ ವಿಚ್ ಸಪ್ಲೈಸ್ ಕಾನ್ಸ್ಟೆಂಟ್ ಎನರ್ಜಿ ಟು ಈಚ್ ಆ್ಯಂಡ್ ಎವ್ರಿ ಸೆಲ್ ಇನ್ ದ ಬಾಡಿ. ಸೊ ಹಂಗಾಗಿ ಲಿವರ್ ಭಾಳ ಮುಖ್ಯವಾದ ಅಂಗ ಇದು. ಇದು ಡ್ಯಾಮೇಜ್ ಆಯಿತು ಅಂತ ಹೇಳಿದರೆ ಎಲ್ಲ ಫಂಕ್ಷನ್ಸ್ ಖಂಡಿತ ಡಿಟೋರೇಟ್ ಆಗುತ್ತೆ. ನಮ್ಮ ಆರೋಗ್ಯನೂ ಅದೇ ಥರನೇ ಡಿಟೋರೇಟ್ ಆಗುತ್ತೆ. ಲಿವರ್ ಸೈರೋಸಿಸ್ ಅಂದ್ರೆ ಏನು ಅನ್ನೋದಾಗಿ ತಿಳಿಯೋಣ. ಈ ಲಿವರ್ ಸಮಸ್ಯೆ ಇದೆ ಅಂತ ಹೇಳಿದಾಗ ತುಂಬಾ ಅಬ್ಯೂಸ್ ಮಾಡ್ತೀರಾ, ಆಲ್ಕೋಹಾಲ್ ತಗೋತೀರಾ ಅಂತ ಕೇಳ್ತಾರೆ. ಅಂತ ಹೇಳಿದ್ರೆ ಅದು ಒಂದರಲ್ಲೇ ಸಮಸ್ಯೆಗಳು ಬರುತ್ತಾ, ಅಥವಾ ಯಾವ ಕಂಡೀಷನ್ ಇದು, ಹೇಗೆ ಅಂತ? ಒಂದು ಆಲ್ಕೋಹಾಲ್, ಎಸ್, ನಿಜ, ಬಟ್ ಅದೊಂದೇ ಕಾರಣ ಅಲ್ಲ. ಲಿವರ್ ಸಿರೋಸಿಸ್ ಅಂತ ಹೇಳಿದರೆ ಇರ್ರಿವರ್ಸಿಬಲ್ ಡ್ಯಾಮೇಜ್ ಅದು. ಅಂದರೆ ಮತ್ತೆ ಅದು ಬದಲಾವಣೆ ಮಾಡ್ಕೊಂಡು ಆಗೋದಿಲ್ಲ, ಅಷ್ಟು ಡ್ಯಾಮೇಜ್ ಆಗಿಬಿಡ್ತದೆ. ಅದನ್ನು ಲಿವರ್ ಸಿರೋಸಿಸ್ ಅಂತ ಹೇಳ್ತೀವಿ. ಅದು ಹೇಗಾಗುತ್ತೆ ಅಂತ ಹೇಳಿದರೆ, ಒಂದು ನೀವು ಹೇಳಿದಂಗೆ ಆಲ್ಕೋಹಾಲ್ ಅಂದರೆ ಕುಡಿಯೋ ಅಭ್ಯಾಸ, ರೆಗ್ಯುಲರ್ ಕುಡಿಯೋರು ಅಥವಾ ಒಂದೇ ಸತಿ ಜಾಸ್ತಿ ಕುಡಿಯೋರು ಹೋಗ್ತಾ ಲಿವರ್ ಡ್ಯಾಮೇಜ್ ಆಗುತ್ತೆ. ಒಂದೊಂದು ಸೆಲ್ ಡ್ಯಾಮೇಜ್ ಆಗ್ತಾ ಹೋಗುತ್ತೆ. ಅದು ಬಿಟ್ಟು ಮಿಕ್ಕಿದ ಕಾರಣ ಅಂತ ಹೇಳಿದ್ರೆ ಇದು ಫ್ಯಾಟಿ ಲಿವರ್. ನಿಮ್ಗೆಲ್ಲರಿಗೂ ಗೊತ್ತಿರುತ್ತೆ ಈಗ, ಯಾಕಂದರೆ ರೆಗ್ಯುಲರ್ ಹೆಲ್ತ್ ಚೆಕ್, ಪ್ರಿವೆಂಟಿವ್ ಹೆಲ್ತ್ ಚೆಕ್ ಎಲ್ಲರೂ ವರ್ಷಕ್ಕೊಂದ್ಸತಿ ಮಾಡಿಸ್ಕೊತಾರೆ. ಅಲ್ಟ್ರಾಸೌಂಡ್ ಮಾಡಿದಾಗ ಫ್ಯಾಟಿ ಲಿವರ್ ಅಂತ ಇರ್ತದೆ. ಸೊ ಡ್ರಿಂಕ್ಸ್ ಬಿಟ್ಟರೆ ನೆಕ್ಸ್ಟ್ ಕಾರಣ ಲಿವರ್ ಡ್ಯಾಮೇಜ್ ಆಗೋದಕ್ಕೆ ಒಂದು ಫ್ಯಾಟಿ ಲಿವರ್. ಆ ಫ್ಯಾಟಿ ಲಿವರ್ ಯಾರಿಗಾಗ್ತದೆ ಅಂತ ಹೇಳಿದರೆ, ದಪ್ಪ ಇರೋರಿಗೆ, ಜಂಕ್ ಫುಡ್ ಆರ್ ಫಾಸ್ಟ್ ಫುಡ್ ತಿನ್ನೋರಿಗೆ, BP, ಶುಗರ್ ಕಾಯಿಲೆ ಇರೋರಿಗೆ. ಬೇರೆ ಕಾರಣಗಳಂತ ಹೇಳಿದರೆ ಹೆಪಟೈಟಿಸ್ B ಇನ್ಫೆಕ್ಷನ್, ಹೆಪಟೈಟಿಸ್ C ಇನ್ಫೆಕ್ಷನ್, ಆರ್ ಜೆನೆಟಿಕ್ ಕಾಸಸ್. ಇವೆಲ್ಲದರಿಂದನೂ ಲಿವರ್ ಡ್ಯಾಮೇಜ್ ಆಗಬಹುದು. ಅಂತ ಹೇಳಿದ್ರೆ ಇಲ್ಲಿ ಮಹಿಳೆಯರು ಮತ್ತು ಪುರುಷರು ಅಂತ ಬಂದಾಗ ಅದರಲ್ಲಿ ಏನಾದರೂ ವ್ಯತ್ಯಾಸಗಳು? ಯಾರು ಬೇಕಾರಾಗ್ಬೋದು, ಬಟ್ ಮಹಿಳೆಯರು, ಪುರುಷರು ಅಂತ ಹೇಳಿದ್ರೆ ಡ್ರಿಂಕ್ಸ್, ಮೆನ್ ಲಿವರ್ ಡ್ಯಾಮೇಜ್ ಆಗಿ ಡ್ರಿಂಕ್ಸ್ ಅಂತ ಹೇಳಿದ್ರೆ ಡೋಸ್ ಸ್ವಲ್ಪ ಜಾಸ್ತಿ ಇರಬೇಕು. ಅಂದರೆ ಮೋರ್ ದನ್ 60 ಗ್ರಾಮ್ ತಗೊಂಡ್ರೆ ಲಿವರ್ ಡ್ಯಾಮೇಜ್ ಆಗುತ್ತೆ ಮೆನ್. ವಿಮೆನ್ಗೆ 20 ಗ್ರಾಮ್ಗಿಂತ ಜಾಸ್ತಿ ತಗೊಂಡ್ರೆ ಲಿವರ್ ಡ್ಯಾಮೇಜ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಪ್ಲಸ್ ಅಡಲ್ಟ್ಸ್ ಮಾತ್ರ ಅಲ್ಲ, ಈವನ್ ಮಕ್ಕಳು ಕೂಡ ಲಿವರ್ ಡ್ಯಾಮೇಜ್ ಆಗುತ್ತೆ. ಮಕ್ಕಳಿಗೆ ಹೇಗಾಗುತ್ತೆ ಅಂತ ಹೇಳಿದರೆ ಜೆನೆಟಿಕ್ ಕಾಸಸ್, ಹುಟ್ಟದಾಗ್ಲಿದ್ರೆ ಬಂದಿರೋ ಸ್ವಲ್ಪ ಕಾರಣಗಳಿದ್ದಾವೆ, ಅದರಿಂದ ಮಕ್ಕಳಿಗೂ ಲಿವರ್ ಡ್ಯಾಮೇಜ್ ಆಗುತ್ತೆ. ಲಿವರ್ ಸೈರೋಸಿಸ್ ಅನ್ನೋದು ಲಾಸ್ಟ್ ಕಂಡೀಷನ್, ಮತ್ತೆ ಅದನ್ನು ರಿವರ್ಸ್ ಮಾಡೋದಕ್ಕೆ ಆಗೋದಿಲ್ಲ ಅಂತೇಳಿ. ಅಂದರೆ ಅರ್ಲಿ ಸ್ಟೇಜಲ್ಲಿ ಹೇಗೆ ಡಿಟೆಕ್ಟ್ ಮಾಡೋದಕ್ಕೆ ಸಾಧ್ಯ? ಗೊತ್ತೇ ಆಗೋದಿಲ್ವಾ ಹೇಗೆ ಅಂತ? 70 to 80% ಡ್ಯಾಮೇಜ್ ಆಗೋ ತನಕ ಏನು ಸಿಂಪ್ಟಮ್ಸ್ ಏನು ಕಾಣೋದಿಲ್ಲ, ನಿಮ್ಗೇನು ಲಕ್ಷಣಗಳು ಏನು ಗೊತ್ತಾಗೋದಿಲ್ಲ. ಇದ್ರೇನು ಸ್ವಲ್ಪ ಅರ್ಲಿ ಸೈನ್ಸ್ ಅಂತ ಹೇಳಿದರೆ ಸ್ವಲ್ಪ ಸುಸ್ತಾಗೋದು, ಮೋಸ್ಟ್ಲಿ ಹೆಟಿಕ್, ವೀಕ್ನೆಸ್, ಟೈರ್ಡ್ನೆಸ್ ಅಂತ ಹೇಳ್ತಾರೆ, ಅದು ಹೊಟ್ಟೆ ಕಮ್ಮಿ ಆಗೋದು, ವೆಯ್ಟ್ ಸ್ವಲ್ಪ ಡೌನ್ ಆಗೋದು, ಕಾಲು ಊತ ಅಂತ
ಇವು ಸಿಂಪ್ಟಮ್ಸ್ ಸ್ಟಾರ್ಟ್ ಆದ್ರೂ ಇದು ಬೇರೆ ಕಾರಣಕ್ಕೆ ಅಂತ ಹೇಳ್ಬಿಟ್ಟು ಜನಗಳು ನೆಗ್ಲೆಕ್ಟ್ ಮಾಡ್ತಾರೆ. ಸೊ ಹಂಗಾಗಿ 70 to 80% ಏನೂ ತೊಂದರೆಗಳು ಕಾಣಲ್ಲ. ಲಾಸ್ಟ್ ಸ್ಟೇಜ್ ತನಕ ಬರೋ ತನಕ ಅವ್ರಿಗೆ ಏನು ಗೊತ್ತಾಗಲ್ಲ. ಸೊ ದಟ್ಸ್ ವೈ ವಿ ಕಾಲ್ ಲಿವರ್ ಸಿರೋಸಿಸ್ ಲೈಕ್ ವೆರಿ ಸೈಲೆಂಟ್ ಡಿಸೀಸ್. ಹೆರಿಡಿಟ್ರಿಯಿಂದ ಬಂದಾಗ ಅರ್ಲಿ ಏಜ್ ಅಲ್ಲೇ ಕಾಣಿಸ್ಕೊಳ್ಳುತ್ತೆ ಅನ್ನುವಂಥದ್ದು ಏನ್ ಗೆಸ್ ಮಾಡ್ತೀರಾ ನೀವು ಏಜ್ ಅನ್ನ ನೋಡಿದಾಗ? ಏನು ಅರ್ಲಿ ಡಿಸೀಸ್ ಅಂತ ಹೇಳಿದ್ರೆ ಮಕ್ಳಿಗೆ ಆಗುತ್ತಲ್ಲ ತುಂಬ ಬೇಗನೆ ಆಗುತ್ತೆ, ಲೆಸ್ ದನ್ 5 years ಅಲ್ಲೇ ಆಗುತ್ತೆ. ಹಂಗಾಗಿ ನೆಕ್ಸ್ಟ್ ಮಗು ಹುಟ್ಟಿದಾಗ ಮತ್ತೆ ಮಗುದಾದಾಗ ಅವ್ರಿಗೆ ಬೇಗನೆ ಚೆಕ್ ಮಾಡಬೇಕು. 1 ವರ್ಷದಲ್ಲಿ ಅಥವಾ ರೆಗ್ಯುಲರ್ ಫಾಲೋಅಪ್ ಅವ್ರಿಗೆ ಲಿವರ್ ಹೇಗಿದೆ ಅಂತ ಅಟ್ಲೀಸ್ಟ್ ಸಿಂಪಲ್ ಅಲ್ಟ್ರಾಸೌಂಡ್ ಸಾಕಾಗುತ್ತೆ. ಲಿವರ್ ಸೈಜ್ ಹೇಗಿದೆ, ಸಿಂಕ್ ಆಗ್ತಾ ಇದೆಯಾ, ಮತ್ತು ಲಿವರ್ ಫಂಕ್ಷನ್ ಟೆಸ್ಟ್ ಅಂತ ನೋಡ್ತೀವಿ, ಅದರಲ್ಲಿ ಪ್ರೋಟೀನ್ ಆಲ್ಬಮಿನ್ ಕೂಡ ನೋಡ್ತೀವಿ. ಇವೆಲ್ಲ ಸ್ವಲ್ಪ ಚೇಂಜಸ್ ಆಗ್ತಾ ಇದೆ ಅಂತ 1 ವರ್ಷದಿಂದ ಸ್ಟಾರ್ಟ್ ಆಗುತ್ತೆ. ಮಕ್ಕಳಲ್ಲೇ ಲಿವರ್ ಸಿರೋಸಿಸ್ ಇದ್ದು ಯಾರಾದರೂ ಅಫೆಕ್ಟ್ ಆಗಿದ್ರೆ, ಮಕ್ಕಳಲ್ಲಿ ಏನೂ ಆಗಿಲ್ಲ, ದೊಡ್ಡವರಾದ್ಮೇಲೆ ಎಷ್ಟೊಂದು ಜನಕ್ಕೆ ದೊಡ್ಡವರಾದ್ಮೇಲೆ ಗೊತ್ತಾಗುತ್ತೆ. ಅದು ಫ್ಯಾಮಿಲಿ ಸ್ಟೆಪ್ ಲಿವರ್ ಸಿರೋಸಿಸ್ ಅಂತ ಹೇಳ್ತೀವಿ. ದೊಡ್ಡವ್ರು ಆದಮೇಲೆ ಗೊತ್ತಾಗುತ್ತೆ. ಅವ್ರಿಗೆ ಅಟ್ಲೀಸ್ಟ್ ಟೀನೇಜ್ ಆರ್ ಅಡೋಲಸೆಂಟಿಂದನೇ ಸ್ವಲ್ಪ ಸ್ಕ್ರೀನಿಂಗ್ ಮಾಡೋದು ಒಳ್ಳೆಯದು. ಓಕೆ ಡಾಕ್ಟರ್, ನೀವು ಆವಾಗಲೇ ಸಿಂಪ್ಟಮ್ಸ್ ಹೇಳ್ತಾ ಇದ್ರಿ, ಸುಸ್ತಾಗೋದು ಅಥವಾ ಕಾಲು ಊತ ಬರೋದು ಹೀಗೆಲ್ಲ ಆಗುತ್ತೆ ಅಂತ. ಸೊ ಈ ರೀತಿಯಾಗಿದ್ದಾಗ ಡಾಕ್ಟರ್ನ ಕನ್ಸಲ್ಟ್ ಮಾಡಿದಾಗ ಏನೇನು ಟೆಸ್ಟ್ಗಳನ್ನ ಬರೆದು ಕೊಡ್ತೀರಾ ನೀವು? ಏನೇನು ಪರೀಕ್ಷೆಗಳನ್ನ ಮಾಡ್ಕೊಳ್ಬೇಕಾಗುತ್ತೆ? ಹೇಗೆ ಡಯಾಗ್ನೋಸ್ ಆಗುತ್ತೆ ಹೌದು ಇವ್ರಿಗೆ ಲಿವರ್ ಸಮಸ್ಯೆನೇ ಇದೆ ಅನ್ನೋದು? ಕರೆಕ್ಟ್, ಲಿವರ್ ಸಮಸ್ಯೆ ಇದೆ ಅಂತ ನೋಡೋಕ್ಕೆ ಒಂದು ಸಿಂಪಲ್ ರಕ್ತ ಟೆಸ್ಟ್ ಮಾಡ್ತೀವಿ, ಲಿವರ್ ಫಂಕ್ಷನ್ ಟೆಸ್ಟ್ ಅಂತ. ಅದರಲ್ಲಿ ಪ್ರೋಟೀನ್ ಆಲ್ಬಮಿನ್ ನೋಡ್ತೀವಿ, ಇಟ್ಲಕ್ಕೆ ಚೇಂಜಸ್ ಆಗಿದೆ ಅಂತ. ನೆಕ್ಸ್ಟ್ ಬ್ಲಡ್ ಕೌಂಟ್ಸ್ ನೋಡ್ತೀವಿ, ಅದರಲ್ಲಿ ಪ್ಲೇಟ್ಲೆಟ್ಸ್ ಅಂತೆಲ್ಲ ಒಂದಿರ್ತದೆ. ಡೆಂಗಿ ಕಾಲದಲ್ಲಿ ಒಂದು ಬಿಳಿ ರಕ್ತ ನಾಳಗಳು ಡೌನ್ ಆಗುತ್ತೆ ಅಂತ ಹೇಳ್ತಾರಲ್ಲ, ಲಿವರ್ ಸಿರೋಸಿಸ್ ಇದು ಡೌನ್ ಆಗುತ್ತೆ. ಮೂರನೇದು ಸಿಂಪಲ್ ಅಲ್ಟ್ರಾಸೋನೋಗ್ರಫಿ, ಜಸ್ಟ್ ಲೈಕ್ ಸಿಂಪಲ್ ಲಿವರ್ ಸ್ಕ್ಯಾನ್ ಅಲ್ಲಿ ಲಿವರ್ ಸೈಜ್ ಬಗ್ಗೆ ಆಗಲಿ, ಲಿವರ್ ಟೆಕ್ಸ್ಚರ್ ಬಗ್ಗೆ ಆಗಲಿ, ಇದರಲ್ಲೆಲ್ಲ ಗೊತ್ತಾಗುತ್ತೆ. ಸೊ ಲಿವರ್ ಫಂಕ್ಷನ್ ಟೆಸ್ಟ್, ಬ್ಲಡ್ ಕೌಂಟ್ಸ್ ಮತ್ತೆ ಅಲ್ಟ್ರಾಸೋನೋಗ್ರಫಿ ನೋಡ್ತೀವಿ. ಇದರಲ್ಲಿ ಲಿವರ್ ಸ್ವಲ್ಪ ಅಫೆಕ್ಟ್ ಆಗಿದೆ, ಡ್ಯಾಮೇಜ್ ಆಗಿದೆ ಅಂತ ಹೇಳಿದ್ಮೇಲೆ ನೆಕ್ಸ್ಟ್ ರಕ್ತ ಟೆಸ್ಟ್ ಮಾಡ್ತೀವಿ. ಇನ್ಫೆಕ್ಷನ್ ಟೆಸ್ಟ್ ಮೇನ್ಲಿ ಹೆಪಟೈಟಿಸ್ ಬಿ, ಹೆಪಟೈಟಿಸ್ ಸಿ. ಯಾಕಂದ್ರೆ ಹೆಪಟೈಟಿಸ್ ಬಿ ಸಿ ಕೂಡ ನಮ್ಗೆ ಇನ್ಫೆಕ್ಟ್ ಆಗಿದ್ರೆ ಏನು ಸಿಂಪ್ಟಮ್ಸ್ ಇರೋದಿಲ್ಲ, ಅದು ಹಂಗೆ ಸೈಲೆಂಟ್ ಆಗಿ ಇರ್ತದೆ. ಯಾಕಂದ್ರೆ ಕ್ರೋನಿಕ್ ಇನ್ಫೆಕ್ಷನ್ಸ್ ಇವೆಲ್ಲನು, ಸೊ ಇಟ್ ವಿಲ್ ಬಿ ಸೈಲೆಂಟ್. ಸೊ ಹಂಗಾಗಿ ಲಿವರ್ ಸಿರೋಸಿಸ್ ಇದೆ ಅಂತ ಕಂಡು ಬಂದರೆ ಅಲಾಂಗ್ ವಿತ್ ಲಿವರ್ ಫಂಕ್ಷನ್ ಟೆಸ್ಟ್ ಆ್ಯಂಡ್ ಬ್ಲಡ್ ಕೌಂಟ್ಸ್ ಎಲ್ಲ ಹೆಪಟೈಟಿಸ್ ಬಿ ಮತ್ತು ಸಿ ಇನ್ಫೆಕ್ಷನ್ ಕೂಡ ಮಾಡ್ಕೊತೀವಿ ನಾವು. ಓಕೆ ಡಾಕ್ಟರ್, ಇವಾಗ ಲಿವರ್ ಸಿರೋಸಿಸ್ ಹೇಗೂ ರಿವರ್ಸ್ ಮಾಡೋದಕ್ಕಾಗೋದಿಲ್ಲ, ಬಟ್ ನೀವು ಆಸ್ ಅ ಡಾಕ್ಟರ್ ಲೈಫ್ ಸಪೋರ್ಟ್ ಮಾಡ್ತಾ ಇರ್ತೀರಾ ಫರ್ದರ್ ಯಾವ ರೀತಿಯಾಗಿ ಅಂತ, ಅದು ಹೇಗಿರುತ್ತೆ ಟ್ರೀಟ್ಮೆಂಟ್ ಅನ್ನುವಂಥದ್ದು? ಒಂದ್ಸತಿ ಲಿವರ್ ಸಿರೋಸಿಸ್ ಆಯಿತು ಅಂತ ಹೇಳಿದ್ರೆ ಯಾವ ಸ್ಟೇಜ್ ಅಂತ ನೋಡ್ತೀವಿ. 2 ಸ್ಟೇಜ್ ಇರ್ತದೆ, ಒಂದು ಕಾಂಪನ್ಸೇಟೆಡ್, ಎರಡನೇದು ಡಿಕಾಂಪನ್ಸೇಷನ್. ಲೈಕ್ ಕಾಂಪನ್ಸೇಷನ್ ಅಂತ ಹೇಳಿದ್ರೆ ಅರ್ಲಿ ಸಿರೋಸಿಸ್, ಆವಾಗ ಅಷ್ಟೊಂದು ಸಿಂಪ್ಟಮ್ಸ್ ಇರೋದಿಲ್ಲ. ಯಾವ ಕಾರಣದಿಂದ ಲಿವರ್ ಡ್ಯಾಮೇಜ್ ಆಯಿತು ಅದನ್ನು ಟ್ರೀಟ್ ಮಾಡ್ತಾ ಹೋಗ್ತೀವಿ. ನೆಕ್ಸ್ಟ್ ಅಂತ ಹೇಳಿದ್ರೆ ಡಿಕಂಪನ್ಸೇಷನ್, ಅಂದರೆ ಡಿಕಂಪನ್ಸೇಷನ್ ಅಂತ ಹೇಳಿದ್ರೆ ಎಂಡ್ ಸ್ಟೇಜ್ ಲಿವರ್ ಡಿಸೀಸ್. ಅದು ಜಸ್ಟ್ ಲೈಕ್ ಕಿಡ್ನಿ ಫೇಲ್ಯೂರ್ ಆದರೆ ಡಯಾಲಿಸಿಸ್ ಹೆಂಗೆ ಮಾಡ್ಕೊತಾರೋ ಆ ಥರ ಡಿಕಂಪನ್ಸೇಟ್ ಅಂತ ಹೇಳಿದ್ರೆ ಎಂಡ್ ಸ್ಟೇಜ್ ಲಿವರ್ ಡಿಸೀಸ್. ಆ ಸ್ಟೇಜ್ನಲ್ಲಿ ಆಗಿರೋ ಕಾಂಪ್ಲಿಕೇಶನ್ಸ್ ಏನಂತ ಹೇಳಿದ್ರೆ ಹೊಟ್ಟೆಯಲ್ಲಿ ನೀರು ತುಂಬಿಕೊಳ್ಳೋದು, ಜಾಂಡೀಸ್ ಆಗೋದು, ರಕ್ತವಾಂತಿ ಆಗೋದು, ಮೋಷನ್ ಕಪ್ಪಗೆ ಹೋಗೋದು, ಅಥವಾ ಕಾಲೂತ ಆಗೋದು, ಅಥವಾ ಪದೇ ಪದೇ ಲೆಗ್ ಇನ್ಫೆಕ್ಷನ್ ಆಗಲಿ, ಯೂರಿನ್ ಆಗಲಿ, ಲಂಗ್ ಇನ್ಫೆಕ್ಷನ್ ಆಗಲಿ, ಈ ಥರ ಕಾಂಪ್ಲಿಕೇಶನ್ ಒಂದೊಂದೇ ಆಗ್ತಾ ಇರ್ತದೆ. ಸೊ ಹಂಗಾಗಿ ನಾವು ಈ ಕಾಂಪ್ಲಿಕೇಶನ್ ಒಂದೊಂದೇ ಟ್ರೀಟ್ ಮಾಡ್ಕೊಂಡು ಹೋಗ್ತಾ ಇರ್ತೀವಿ, ಜಸ್ಟ್ ಟು ಸಪೋರ್ಟ್ ದೆಮ್ ಅಷ್ಟೇ. ಈ ಕಾಂಪ್ಲಿಕೇಶನ್ ಟ್ರೀಟ್ ಮಾಡೋದ್ರಿಂದ ಯಾವುದು ಖಂಡಿತ ಕಂಪ್ಲೀಟ್ ರಿವರ್ಸ್ ಆಗಲ್ಲ, ಬಟ್ ಅವ್ರಿಗೆ ಆಗ್ತಿರೋದು ಕಾಂಪ್ಲಿಕೇಶನ್ ಸ್ವಲ್ಪ ಕಂಟ್ರೋಲ್ ಆಗುತ್ತೆ, ಲೈಫ್ ಸ್ಪ್ಯಾನ್ ಸ್ವಲ್ಪ ಎಕ್ಸ್ಪ್ಯಾಂಡ್ ಆಗುತ್ತೆ. ಅಷ್ಟು ಬಿಟ್ಟರೆ ಇದು ಕಂಪ್ಲೀಟ್ ಕ್ಯೂರ್ ಅಂತೂ ಇದು ಈ ಟ್ರೀಟ್ಮೆಂಟಿಂದ ಮಾಡೋಕ್ಕಾಗೋದಿಲ್ಲ. ಜಸ್ಟ್ ಅವ್ರ ಲೈಫ್ ಸಪೋರ್ಟ್ ನಾವು ಕೊಡ್ತಾ ಇರ್ತೀವಿ ಅಷ್ಟೇ. ಕಂಪ್ಲೀಟ್ ಕ್ಯೂರೇಟಿವ್ ಟ್ರೀಟ್ಮೆಂಟ್ ಹೋಗೋ ತನಕ ಇದು ಸಪೋರ್ಟಿವ್ ನಾವು ಹೊಡ್ಕೊಂಡು ಹೋಗ್ತಾ ಇರ್ತೀವಿ. ಲಿವರ್ ಟ್ರಾನ್ಸ್ಪ್ಲಾಂಟ್ ಅನ್ನುವಂಥದ್ದು ಯಾವ ರೀತಿಯಾಗಿ ನೀವು ಸಜೆಸ್ಟ್ ಮಾಡ್ತೀರಾ, ಯಾವ ಹಂತದಲ್ಲಿ ಮಾಡ್ತೀರಾ, ಹೌ ಸೇಫ್ ಇಟ್ ಈಸ್ ಅಂತ? ಲಿವರ್ ಟ್ರಾನ್ಸ್ಪ್ಲಾಂಟ್ ಯಾವಾಗ ಸಜೆಸ್ಟ್ ಮಾಡ್ತೀವಿ ಅಂತ ಹೇಳಿದ್ರೆ, ಈಗ ನಾನು ಹೇಳಿದ್ನಲ್ಲ 2 ಸ್ಟೇಜಸ್, ಒಂದು ಕಾಂಪನ್ಸೇಷನ್, ಒಂದು ಡಿಕಂಪನ್ಸೇಷನ್. ಸೊ ಇಲ್ಲ ಕಾಂಪನ್ಸೇಷನಲ್ಲಿ ಟ್ರಾನ್ಸ್ಪ್ಲಾಂಟ್ ಮಾಡೋದಿಲ್ಲ, ಯಾಕಂದರೆ ಮಾಡಬಾರ್ದು ಆ ಸ್ಟೇಜಲ್ಲಿ. ಆ ಸ್ಟೇಜಿಂದ ಮಾನಿಟರ್ ಮಾಡ್ತೀವಿ ಡಿಕಂಪನ್ಸೇಟ್ ಹೋಗ್ತಾರ ಇಲ್ವ ಅಂತ. ಡಿಕಾಂಪನ್ಸೇಟ್ ಹೋದ್ಮೇಲೆ ಸ್ಕೋರಿಂಗ್ ನೋಡ್ತೀವಿ ನಾವು, ಮೆಲ್ಡ್ ಸ್ಕೋರಿಂಗ್ ಆ್ಯಂಡ್ CTP ಸ್ಕೋರಿಂಗ್ ಅಂತ. ಮೆಲ್ಡ್ ಸ್ಕೋರಿಂಗಲ್ಲಿ ಮೋರ್ ದನ್ 15 ಪಾಯಿಂಟ್ ಇತ್ತು ಅಂತ ಹೇಳಿದರೆ ಆ ಪೇಷಂಟ್ಸ್ನ ಲಿವರ್ ಟ್ರಾನ್ಸ್ಪ್ಲಾಂಟ್ ರಿಜಿಸ್ಟರ್ ಮಾಡ್ತೀವಿ. ಸೊ ಲಿವರ್ ಟ್ರಾನ್ಸ್ಪ್ಲಾಂಟ್ ಇಸ್ ಓನ್ಲಿ ಕ್ಯೂರೇಟಿವ್ ಟ್ರೀಟ್ಮೆಂಟ್ ಫಾರ್ ಲಿವರ್ ಸಿರೋಸಿಸ್. ಅದು ಬಿಟ್ಟರೆ ಯಾವುದು ಕ್ಯೂರೇಟಿವ್ ಟ್ರೀಟ್ಮೆಂಟ್ ಇಲ್ಲ. ಹೇಗೂ ರಿವರ್ಸ್ ಮಾಡೋದಕ್ಕಾಗೋದಿಲ್ಲ. ಟ್ರಾನ್ಸ್ಪ್ಲಾಂಟ್ ಅಂತ ಹೇಳಿದರೆ ಲಿವರ್ ಡ್ಯಾಮೇಜ್ ಆಗಿರೋ ಲಿವರ್ ಲೆಗ್ ಸತ್ತೋಗಿರೋ ಲಿವರ್ ಲೆಗ್ ರಿಮೂವ್ ಮಾಡಿ ಹೊಸ ಲಿವರ್ ಹಾಕ್ತೀವಿ. ಯಾರ್ದಾಗ್ತೇವೆ ಅಂತ ಹೇಳಿದರೆ, ಒಂದು ಡೋನಾರ್ ಬಂದು ಲಿವಿಂಗ್ ಡೋನಾರ್, ಅಂದರೆ ಅವ್ರ ಫ್ಯಾಮಿಲಿ ರಿಲೇಟಿವ್ಸ್, ಅವ್ರ ಸಂಬಂಧಿಕರು, ಬ್ಲಡ್ ರಿಲೇಟೆಡ್ ಡೋನಾರ್ಸ್, ಅಪ್ಪ ಆಗಿರ್ಬೋದು, ಅಮ್ಮ ಆಗಿರ್ಬೋದು, ಅಣ್ಣ, ತಮ್ಮ, ದೊಡ್ಡಪ್ಪ, ಚಿಕ್ಕಪ್ಪ, ಅದರ ಫ್ಯಾಮಿಲಿ ಮೆಂಬರ್ಸ್ ಬ್ಲಡ್ ಗ್ರೂಪ್ ಮ್ಯಾಚಿಂಗ್ ಡೋನರ್ಸ್ನ ಲೈವ್ ಡೋನರ್ ಅಂತ ಹೇಳ್ತೀವಿ. ಅದು ಲೈವ್ ಡೋನರ್ ಲಿವರ್ ಟ್ರಾನ್ಸ್ಪ್ಲಾಂಟ್.
ಅದಕ್ಕೆ ಯಾರು ರೆಡಿ ಇಲ್ಲ ಮ್ಯಾಚ್ ಇಲ್ಲ ಅಂತ ಹೇಳಿದ್ರೆ ದೆನ್ ವಿಲ್ ಗೋ ಫಾರ್ ಲೈಕ್ ಕೆಡಾವರಿಕ್ ಲೆಗ್ ಟ್ರಾನ್ಸ್ಪ್ಲಾಂಟ್ ಅಂತ ಹೇಳಿದ್ರೆ ಡೊನೇಟ್ ಮಾಡೋರು ರೋಡ್ ಆಕ್ಸಿಡೆಂಟಿಂದನೋ ಅಥವಾ ಬೇರೆ ಕಾಯಿಲೆದಿಂದ ಯಂಗ್ ಪೀಪಲ್ ಡೆತ್ ಆದರೆ ದೇ ಡೊನೇಟ್ ಲೈಕ್ ಆರ್ಗನ್ಸ್ ಅಲ್ವಾ. ಆರ್ಗನ್ಸ್ ವಿಲ್ ಗೋ ಟು ಜೀವ ಸಾರ್ಥಕತೆ ಅಂತ ಒಂದು ನಮ್ಮದು ಆರ್ಗನೈಸೇಷನ್ ಇದೆ ವೇರ್ ದೇ ಮಾನಿಟರ್ ಆಲ್ ಆರ್ಗನ್ ಸಪ್ರೇಟ್. ಸೊ ಅವರು ಅದರಲ್ಲಿ ಬೇಕು ಅಂತ ಹೇಳಿದರೆ ಪೇಷಂಟ್ ಅಷ್ಟು ಕಮ್ ಅಂಡ್ ರಿಜಿಸ್ಟರ್ ಯಾವ್ಯಾವ ಲೈಕ್ ಹಾಸ್ಪಿಟ್ಲಿಗೆ ಲಿವರ್ ಟ್ರಾನ್ಸ್ಪ್ಲಾಂಟ್ ಮಾಡ್ತಾರೋ ಹಾಸ್ಪಿಟಲ್ಗೆ ಹೋಗ್ಬಿಟ್ಟು ಅವ್ರು ರಿಜಿಸ್ಟರ್ ಮಾಡಿದ್ರೆ ವೇಟಿಂಗ್ ಲಿಸ್ಟ್ ಪ್ರಕಾರ ಅವ್ರಿಗೆ ಯಾವ ಲಿವರ್ ಸಿಗುತ್ತೋ ಅವ್ರು ಕರೆದುಬಿಟ್ಟು ನಾವು ಲಿವರ್ ಟ್ರಾನ್ಸ್ಪ್ಲಾಂಟ್ ಮಾಡ್ತೀವಿ. ಅದು ಮಾಡಿದ್ರೇ ಅವ್ರು ಕಂಪ್ಲೀಟ್ ಕ್ಯೂರ್ ಆಗುತ್ತೆ, ಇರೋರಿಗೆ ಕಂಪ್ಲೀಟ್ ಕ್ಯೂರ್ ಆಗುತ್ತೆ. ಅಲ್ಲಿ ಇಬ್ರು ಕೂಡ ಕೇರ್ ಮಾಡಬೇಕಾಗುತ್ತೆ, ಡೋನರ್ ಕೂಡ. ಅದು ಲೈವ್ ಡೋನರ್, ಲೈವ್ ಡೋನರ್ ಮಾಡಿದ್ರೂ ಡೆಫಿನೆಟ್ಲಿ ಇಬ್ಬರನ್ನು ಕೇರ್ ಮಾಡ್ತೀವಿ. ಬಟ್ ಲೈವ್ ಡೋನರ್ ಬೇಗನೆ ಒಂದು 3 to 5 days ಡಿಸ್ಚಾರ್ಜ್ ಆಗ್ಬೋದು. 95-96% ಅವ್ರಿಗೇನು ಇಶ್ಯೂಸ್ ಏನಾಗಲ್ಲ. ಬಟ್ ಈ ಥರ ನೀವೀಗ ರೀಸೆಂಟ್ಲಿ ಲೈಕ್ ಹೇಳ್ಪಟ್ಟಿದ್ದು ಅದರ ಕಾಂಪ್ಲಿಕೇಶನ್ ತುಂಬಾ ವೈರಲ್ ಆಗಿತ್ತು ಕೂಡ, ಬಹಳ ಜನ ಅದಕ್ಕೆ ಬೇಜಾರು ಮಾಡಿ ರೇರ್ ಆಗುತ್ತೆ. ಯಾಕಂದ್ರೆ ಎಷ್ಟೊಂದು ಕಡೆ ನಮ್ಮ ಇಂಡಿಯಾದಲ್ಲಿ ಲೈವ್ ಡೋನರ್ಸ್ ಆಗ್ತಾನೆ ಇರ್ತದೆ. ಬಟ್ ಅದರ ಡೋನರ್ಗೆ ಆಗಿರೋ ಕಾಂಪ್ಲಿಕೇಶನ್ಸ್ ಎಲ್ಲ ಇಟ್ಸ್ ರೇರ್ ಕಾಂಪ್ಲಿಕೇಶನ್ಸ್. ಇಟ್ಸ್ ಅನ್ಫಾರ್ಚುನೇಟ್ ಬಟ್ ಡೆಫಿನೆಟ್ಲಿ ಇಟ್ಸ್ ರೇರ್ ಕಾಂಪ್ಲಿಕೇಶನ್. 97% 98% ಡೋನರ್ಗೆ ಏನು ಆಗೋದಿಲ್ಲ. BP ಇದ್ದಾಗ ಡಯಾಬಿಟಿಸ್ ಒಂಥರ ಜಾಯಿಂಟ್ ಆಗಿ ಬರೋ ತರ, ಇವಾಗ ಲಿವರ್ ಸಿರೋಸಿಸ್ ಇದ್ದಾಗ ಬೇರೆ ಯಾವ್ದಾದ್ರು ಕಾಯಿಲೆ ಬೇಗನೆ ಬರುವಂತದ್ದು ಏನಾದ್ರು ಇದೆಯಾ? ಲಿವರ್ ಸಿರೋಸಿಸ್ ಒಂದ್ಸತಿ ಡೆವಲಪ್ ಆಯ್ತು ಅಂತ ಹೇಳಿದ್ರೆ ಲಿವರ್ ಕ್ಯಾನ್ಸರ್ ಆಗುತ್ತೆ ಅದರಲ್ಲಿ. ಸೊ ಲೈಕ್ ಅದಕ್ಕೆ ಯಾವ ಪೇಷಂಟ್ ಲಿವರ್ ಸಿರೋಸಿಸ್ ಲೈಕ್ ಆಗಿದೆಯೋ ಪ್ರತಿ 6 ತಿಂಗಳಿಗೊಮ್ಮೆ ಲಿವರ್ ಕ್ಯಾನ್ಸರ್ ಡೆವಲಪ್ ಆಗ್ತಾ ಇದೆಯಾ ಅಂತ ಅವ್ರಿಗೆ ಸ್ಕ್ಯಾನು ಮತ್ತು ರಕ್ತ ಟೆಸ್ಟು ರೆಗ್ಯುಲರ್ ಮಾಡ್ತಾ ಇರ್ತೀವಿ. ಯಾಕಂದರೆ ಒಂದ್ಸತಿ ಲಿವರ್ ಕ್ಯಾನ್ಸರ್ ಆಯಿತು ಅಂತ ಹೇಳಿದ್ರೆ ಅವ್ರ ಲೈಫ್ ಸ್ಪ್ಯಾನ್ ಇನ್ನೂ ಕಮ್ಮಿ ಆಗಿಬಿಡ್ತದೆ. ಸೊ ಆಮೇಲೆ ಲಿವರ್ ಟ್ರಾನ್ಸ್ಪ್ಲಾಂಟ್ ಕೂಡ ಸ್ವಲ್ಪ ಕಷ್ಟ ಆಗುತ್ತೆ ಡಿಪೆಂಡಿಂಗ್ ಅಪಾನ್ ದ ಸ್ಟೇಜ್. ಹಾಗಾಗಿ ಒಂದು ಲಿವರ್ ಸಿರೋಸ್ ಆಯಿತು ಅಂತ ಹೇಳಿದ್ರೆ ಲಿವರ್ ಕ್ಯಾನ್ಸರ್ ಚಾನ್ಸಸ್ ತುಂಬ ಹೈಯರ್. ಅದು ಬಿಟ್ಟರೆ మీకు ಎಂಡೋಕ್ರೈನ್ ಕಾಸಸ್, ಅವ್ರ ಮೂಡ್ ಚೇಂಜಸ್ ಆಗಿರ್ಬೋದು, ಈ ಚೇಂಜಸ್ ಎಲ್ಲ ಸ್ವಲ್ಪ ಡೆವಲಪ್ ಆಗುತ್ತಾರೆ. BP ಡೌನ್ ಆಗೋದು, ಲೈಕ್ ಸ್ಟಿರಾಯ್ಡ್ಸ್ ಹಾರ್ಮೋನ್ಸ್ ಅಂತ ಹೇಳ್ತೇವಲ್ಲ ಅದು ಸ್ವಲ್ಪ ಡೌನ್ ಆಗುತ್ತೆ. ಸೊ ನಿಮ್ಮ ಎನರ್ಜಿ ಲೆವೆಲ್, ನಿಮ್ಮದು ಫಂಕ್ಷನ್, ಫಿಸಿಕಲ್ ಫಂಕ್ಷನ್ ಭಾಳ ಕಮ್ಮಿ ಆಗಿಬಿಡ್ತದೆ. ಬ್ಯಾಡ್ ಹ್ಯಾಬಿಟ್ಸ್ ಬಗ್ಗೆ ಹೇಳ್ತಾ ಇದ್ರಿ ನೀವು, ಆಲ್ಕೋಹಾಲ್ ತಗೊಳ್ಳೋದು ಅಥವಾ ಸ್ಮೋಕ್ ಮಾಡುವಂಥದ್ದು. ಇದನ್ನ ಬಿಟ್ಟರೆ ನಾವು ರೆಗ್ಯುಲರ್ ಆಗಿ ತಿನ್ನೋ ಫುಡ್ಡಲ್ಲಿ ಲಿವರ್ಗೆ ವೈರಿಗಳು ಅನ್ನೋ ಥರ ಯಾವುದಾದ್ರೂ ಇದೆಯಾ ಡಾಕ್ಟರ್? ಲಿವರ್ಗೆ ಒಳ್ಳೇದಂತ ಹೇಳಿದ್ರೆ ಮೇನ್ಲಿ ನಮ್ಮದು ಇಂಡಿಯನ್ ಫುಡ್ಸ್ ಆರ್ ರಿಯಲಿ ಗುಡ್ ವೆನ್ ಯು ಸ್ಟಿಕ್ ಟು ದೋಸ್ ಕೈಂಡ್ ಆಫ್ ಲೈಕ್ ಫುಡ್ಸ್. ಎಸ್ಪೆಷಲಿ ಹೈ ಫೈಬರ್ ಆಗಿರಲಿ ತುಂಬ ಲೈಕ್ ಒಳ್ಳೆಯದೇ. and some amount of like oil, good oil, refined oil ಬಿಟ್ಟು cold unpressed oil is good because like ಅದರಲ್ಲಿ ಪಾಲಿ ಅನ್ಸ್ಯಾಚುರೇಟೆಡ್ like ಫ್ಯಾಟಿ ಆಸಿಡ್ಸ್ ಇರುತ್ತೆ, ಅದು ಲೈಕ್ ಒಳ್ಳೆಯದು. ಓನ್ಲಿ ಸ್ಯಾಚುರೇಟೆಡ್ ಲೈಕ್ ಫ್ಯಾಟಿ ಆಸಿಡ್ಸ್ ಅಂತ ಹೇಳ್ತೀವಲ್ಲ, ವಿಚ್ ವಿಲ್ ಬಿ ದೇರ್ ಇನ್ ಲೈಕ್ ಮೈನೀಸ್ ಆಗಲಿ ಲೈಕ್ ಸಾಸ್ ಆಗಲಿ, ಅವೆಲ್ಲ ಒಳ್ಳೇದಲ್ಲ. ಸೊ ದೋಸ್ ಥಿಂಗ್ಸ್ ವಿಲ್ ಡೆಫಿನೆಟ್ಲಿ ಅಫೆಕ್ಟ್ ಯುವರ್ ಲಿವರ್. ಅದು ಬಿಟ್ಟರೆ ಮಿಕ್ಕಿದೆಲ್ಲ ಫಾಸ್ಟ್ ಫುಡ್ಸ್ ಅಂಡ್ ಆಲ್ ದ ಶುಗರಿ ಡ್ರಿಂಕ್ಸ್ ಲೈಕ್ ಮಾಜಾ, ಪೆಪ್ಸಿ, ಟ್ರಾಪಿಕಾನೋ, ಕೋಕ್, ಇಂಥವೆಲ್ಲ ಇಟ್ ಕಂಟೈನ್ಸ್ ಎಂಟಿ ಕ್ಯಾಲರೀಸ್. ದೋಸ್ ಕ್ಯಾಲರೀಸ್ ಅವೆಲ್ಲ ಫ್ಯಾಟಾಗಿ ಕನ್ವರ್ಟ್ ಆಗಿ ಲಿವರಲ್ಲಿ ಹೋಗಿ ಡೆಪಾಸಿಟ್ ಆಗುತ್ತೆ. ದಟ್ ಮೇಕ್ಸ್ ಲೈಕ್ ಫ್ಯಾಟಿ ಲಿವರ್. ಸೊ ಲೈಕ್ ಫಾಸ್ಟ್ ಫುಡ್ಸ್ ಆಗಿರ್ಬೋದು, ರಿಫೈನ್ಡ್ ಫುಡ್ಸ್ ಆಗಿರ್ಬೋದು, ರಿಫೈನ್ಡ್ ಆಯಿಲ್ ಆಗಿರ್ಬೋದು, ಅಥವಾ ಅದು ಶುಗರಿ ಡ್ರಿಂಕ್ಸ್, ಕೋಕ್ ಆರ್ ಇರಿಟೆಡ್ ಡ್ರಿಂಕ್ಸ್, ಇವೆಲ್ಲ ಖಂಡಿತ ಲಿವರ್ಗೆ ದೇ ಆರ್ ನಾಟ್ ಗುಡ್. ಸೊ ಇವೆಲ್ಲ ಅವಾಯ್ಡ್ ಮಾಡಿದ್ರೆ ಲೈಕ್ ಫ್ಯಾಟಿ ಲಿವರ್ ಖಂಡಿತ ನೀವು ರಿಡ್ಯೂಸ್ ಮಾಡ್ಬೋದು. ಇನ್ನು ಇಂಡಿಯಾದಲ್ಲಿ ಒಂದು ಕ್ಯಾಟಗರಿ ಜನ ಇದ್ದಾರೆ ಸರ್, ಆಲ್ಕೋಹಾಲಿಂದ ಏನಾದರೂ ಸಮಸ್ಯೆ ಆಗುತ್ತೆ ಬಿಟ್ಬಿಡಿ ಅಂತ ಡಾಕ್ಟರ್ ಹೇಳಿದ್ರು ಬಿಡ್ಬೋದು. ಈ ಟೀ ಸಮಸ್ಯೆ ಇದೆಯಲ್ಲ, ಬೆಳಗ್ಗೆ ಟೀ ಕುಡಿಯುವಂಥದ್ದು, ಇದನ್ನು ಬಿಡೋದಿಲ್ಲ. ಎಷ್ಟು ಜನ ಹೇಳ್ತಾರೆ ಲಿವರ್ಗೆ ಸಮಸ್ಯೆ ಆಗ್ಬೋದು ಟೀಯನ್ನು ರೆಗ್ಯುಲರ್ ಆಗಿ ಎಂಟಿ ಹೊಟ್ಟೆಗೆ ತಗೊಂಡಾಗ ಅಂತ. ಹೌದಾ? ರಾಂಗ್. ಓಕೆ, ಯಾಕಂದ್ರೆ ಗುಡ್ ನ್ಯೂಸ್ ಆಗಿದ್ರೆ ಇದು. ಕಾಫಿ ಇಸ್ ಗುಡ್ ಫಾರ್ ಲಿವರ್, ಎಸ್ಪೆಷಲಿ ಫ್ಯಾಟಿ ಲಿವರ್. ಯಾರಿಗೂ ಫ್ಯಾಟಿ ಲಿವರ್ ಇರುತ್ತಲ್ಲ ಹಂಗಂತ ಜಾಸ್ತಿ ಕುಡಿಬಾರ್ದು. ಟೀ ಕುಡಿಬೋದಾ? ಕಾಫಿ ಯಾವ ಐ ಮೀನ್ 2 ಕಪ್ ಡೈಲಿ ಕುಡಿದ್ರೆ ಡೆಫಿನೆಟ್ಲಿ ಒಳ್ಳೇದೇ ಲಿವರ್ಗೆ. 2 ಕಪ್ ಕಂಟಿನ್ಯೂ ಮಾಡಿದ್ರೆ ಎಸ್ಪೆಷಲಿ ಫ್ಯಾಟಿ ಲಿವರ್ ಲೈಕ್ ಆಗಿದ್ರೆ ಕಾಫಿ ಇಸ್ ಗುಡ್ ಫಾರ್ ಹೆಲ್ತ್. ಈವನ್ ಕಾಫಿ ಇಸ್ ಗುಡ್ ಫಾರ್ ಲೈಕ್ ಹಾರ್ಟ್ ಇದ್ದಂಗೆ ಕಾಫಿ 2 cups ಇಸ್ ಗುಡ್ ಫಾರ್ ಲಿವರ್. ಸೊ ದರ್ ನಥಿಂಗ್ ರಾಂಗ್ ಇನ್ ಟೇಕಿಂಗ್ ಅಟ್ ಲೀಸ್ಟ್ 2 cups ಆಫ್ ಕಾಫಿ ಎ ಡೇ. ಓಕೆ. ಸೊ ಕಾಫಿ ಟೀ ಲವರ್ಗೆ ಇದೊಂದು ಗುಡ್ ನ್ಯೂಸ್ ಆಕ್ಚುಲಿ. ಖಂಡಿತ ಕುಡಿಬಹುದು, ಏನು ಸಮಸ್ಯೆ ಆಗಲ್ಲ ಅಂತ. ಓಕೆ ಡಾಕ್ಟರ್, ನೀವು ಟೇಕ್ ಹೋಮ್ ಮೆಸೇಜ್ ಏನು ಕೊಡ್ತೀರಾ? ಲೈಕ್ ಲಿವರ್ ಸಮಸ್ಯೆಗಳು ಬರ್ಬೋದು, ಅದಕ್ಕೆ ನಾವು ಜಾಗ್ರತೆ ಮಾಡಬೇಕು ಅನ್ನುವಂಥದ್ದು, ಅಥವಾ ಆಲ್ರೆಡಿ ಲಿವರ್ ಸಮಸ್ಯೆಗಳನ್ನು ಅನುಭವಿಸ್ತಾ ಇರೋರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಸರ್ ನಾನು ಹೇಳೋದಿಲ್ಲ ಏನಂತ ಹೇಳಿದ್ರೆ ಡ್ರಿಂಕ್ಸ್ ಇರೋರೆ ಖಂಡಿತ ಡ್ರಿಂಕ್ಸ್ ಬಿಡಬೇಕು. ಆ್ಯಂಡ್ ನೀವು ಹೆಲ್ದಿ ಲೈಫ್ ಸ್ಟೈಲ್ನ ಡೆವಲಪ್ ಮಾಡ್ಕೋಬೇಕು. ಲವರ್ಗಿಂತ ಜಾಸ್ತಿ ನಿಮ್ಮ ಲಿವರ್ನ ಲವ್ ಮಾಡಿದ್ರೆ ಅದಕ್ಕಿಂತ ದೊಡ್ಡದು ಏನೂ ಇಲ್ಲ. ಯಾಕಂದರೆ ದಿಸ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್ ಆರ್ಗನ್ ಲೈಕ್ ಇನ್ ಅವರ್ ಬಾಡಿ, ಜಸ್ಟ್ ಲೈಕ್ ಅದರ್ ಆರ್ಗನ್ಸ್. ಸೊ ಹಾಗಾಗಿ ಸ್ಟೇ ಹೆಲ್ದಿ ಆ್ಯಂಡ್ ಸ್ಟೇ ಫಿಟ್, ಅವಾಯ್ಡ್ ಆಲ್ ದಿ ಇಲಿಸಿಟ್ಸ್ ಲೈಕ್ ಹ್ಯಾಬಿಟ್ಸ್. ಈ 3 ಇತ್ತು ಅಂತ ಹೇಳಿದ್ರೆ ಲಿವರ್ನ ಖಂಡಿತ ನೀವು ಕಾಪಾಡ್ಕೋಬೋದು. ಆ್ಯಂಡ್ ಏನಾದರೂ ಫ್ಯಾಮಿಲಿ ಇಷ್ಟು ಇತ್ತು ಅಂತೆಲ್ಲ ಹೇಳಿದ್ರೆ
ಪ್ಲೀಸ್ ಹ್ಯಾವ್ ಅ ರೆಗ್ಯುಲರ್ ಚೆಕಪ್ ವಿತ್ ಎ ಗ್ಯಾಸ್ಟ್ರೋ ಡಾಕ್ಟರ್. ಇನ್ನು ಬಹಳಷ್ಟು ಜನರು ಡೆಡಿಕೇಟೆಡ್ ಆಗಿರ್ತಾರೆ ಲೈಫ್ ಸ್ಟೈಲ್ ಚೆನ್ನಾಗಿ ಲೀಡ್ ಮಾಡಬೇಕು ಅಂತ, ಬಟ್ ಅವರ ಜಾಬ್ ಅವರಿಗೆ ಸಪೋರ್ಟ್ ಮಾಡೋದಿಲ್ಲ. ಈ ಲೇಟ್ ನೈಟ್ ಶಿಫ್ಟ್ಗಳಲ್ಲಿರೋರು ಅಥವಾ ನೈಟ್ ಶಿಫ್ಟಲ್ಲಿ ಇರೋರು ಲೇಟ್ ಆಗಿ ಊಟ ಮಾಡೋದ್ರಿಂದ 12 ಗಂಟೆ ನಂತರ ಊಟ ಮಾಡೋದು, 1 ಗಂಟೆಗೆ ಟಮ್ಮಿ ಫುಲ್ ಊಟ ತಗೊಳ್ಳುವಂಥದ್ದು, ಇದರಿಂದ ಏನಾದರೂ ಸಮಸ್ಯೆ ಆಗ್ಬೋದಾ? ಆಗುತ್ತೆ. ಇದರಿಂದ ಆಗೋದು ಡೈರೆಕ್ಟಾಗಿ ಆಗಲ್ಲ, ಬಟ್ ಇಂಡೈರೆಕ್ಟಾಗಿ ಆಗುತ್ತೆ. ಏನಕ್ಕಂತ ಹೇಳಿದ್ರೆ ಲಿವರ್ ಹೆಲ್ತ್ ಇದ್ದಂಗೆ ಇಟ್ಲಾಗ ದ ಗಟ್ ಹೆಲ್ತ್ ಅಂತ ಇರುತ್ತೆ. ಎಸ್ಪೆಷಲಿ ಸೆಕೆಂಡ್ ನೈಟ್ ಶಿಫ್ಟ್ಸ್ ಮಾಡ್ತಾರಲ್ಲ, ನೈಟ್ ಡ್ಯೂಟಿ ಮಾಡೋರು, ಲೇಟಾಗಿ ತಿನ್ನೋರು ಅಥವಾ ನೈಟ್ ಎಲ್ಲ ತಿಂತಾ ಇರ್ತಾರಲ್ಲ, ಇವರಿಗೆ ಫ್ಯಾಟಿ ಲಿವರ್ ತುಂಬ ಕಾಮನ್ ಆಗಿರ್ತದೆ. ಯಾಕಂದರೆ ಲೈಕ್ ಹಾರ್ಮೋನ್ಸ್ ಇಂಬ್ಯಾಲೆನ್ಸ್ ಆಗುತ್ತೆ. ಪ್ರತಿ ಮನುಷ್ಯರಿಗೂ ಲೈಕ್ ಹಾರ್ಮೋನ್ಸ್ ರಿಲೀಸ್ ಆಗೋದು ಅರ್ಲಿ ಮಾರ್ನಿಂಗ್ ಲೈಕ್ 5 o'clock. ದಟ್ಸ್ ಕಾಲ್ಡ್ ಸಿರ್ಕ್ಯಾಡಿಯನ್ ರಿದಮ್, ಬಯಾಲಜಿಕಲ್ ಕ್ಲಾಕ್ ಅಂತ ಹೇಳ್ತೀವಿ. ಆ ಕ್ಲಾಕ್ ಡಿಸ್ಟರ್ಬ್ ಆಗುತ್ತೆ. ನಮ್ಮದು ನೈಟ್ ಶಿಫ್ಟ್ಸ್ ಇದ್ದು ಡೇ ಟೈಮ್ ಹೋಗಿ ನಿದ್ದೆ ಮಾಡಿದ್ರೆ ಹಾರ್ಮೋನ್ಸ್ ನಮ್ಮನ್ನು ಆಕ್ಟಿವ್ ಆಗಿ ಇಡಬೇಕಾಗಿಲ್ಲ, ಹಾರ್ಮೋನ್ಸ್ ರಿಲೀಸ್ ಆದ್ರೂ ಏನು ಕೆಲಸ ನಡೀತಾ ಇರಲ್ಲ. ಸೊ ಹಂಗಾಗಿ ಇಟ್ ಬಿಕಮ್ ಲೈಕ್ ಮ್ಯೂಟ್ ಇದ್ದಂಗೆ. ಹಾಗಾಗಿ ದೀಸ್ ಪೀಪಲ್ ಆರ್ ದ ಒನ್ ಹೂ ಆರ್ ಪ್ರೋನ್ ಟು ಗೆಟ್ ಫ್ಯಾಟಿಕ್ ಲಿವರ್ ಆಗಲಿ, ಡಯಾಬಿಟಿಸ್ ಆಗಲಿ, ಡೈಜೆಸ್ಟಿವ್ ಲೈಕ್ ಪ್ರಾಬ್ಲಮ್ಸ್ ಆಗಲಿ, ಇವೆಲ್ಲ ತುಂಬ ಕಾಮನ್ ಆಗುತ್ತೆ. ಸೊ ಒಬೇಸಿಟಿಯಿಂದ ಲೀಡ್ ಮಾಡಿ ಮತ್ತು ಇದು ಫ್ಯಾಟಿಕ್ ಲಿವರ್ ಆಗುತ್ತೆ. ಸೊ ಹಂಗಾಗಿ ನೈಟ್ ಶಿಫ್ಟ್ ಮಾಡೋರಾಗಲಿ, ಲೇಟ್ ನೈಟ್ ತಿನ್ನೋರಾಗಲಿ, ನೈಟೆಲ್ಲ ತಿನ್ನೋರಾಗ್ಲಿಂದ ಇದು ಫ್ಯಾಟಿ ಲಿವರ್ ತುಂಬ ಕಾಮನ್ ಆಗುತ್ತೆ. ಊಟ ಮಾಡಿದ ನಂತರ ಈ ಡೈಜೆಸ್ಟಿವ್ ಸಿಸ್ಟಮ್ ಚೆನ್ನಾಗಿರ್ಬೇಕು ಅಂತ ಹೇಳಿದ್ರೆ ಬಾಳೆಹಣ್ಣನ್ನ ತಿನ್ನಿ ಅಂತ ಹೇಳ್ತಾರೆ. ಹಾಗೆ ಲಿವರ್ ಹೆಲ್ತ್ಗೆ ಏನಾದರೂ ಪರ್ಟಿಕ್ಯುಲರ್ ಆಹಾರ ಇದೆಯಾ ಅಂತ? ಪರ್ಟಿಕ್ಯುಲರ್ ಫ್ರೂಟ್ಸ್ ಅಂತ ಹೇಳಿದ್ರೆ ಎವ್ರಿ ಫ್ರೂಟ್ ಕಂಟೆಂಟ್ಸ್ ಗುಡ್ ವೈಟಮಿನ್ಸ್ ಆ್ಯಂಡ್ ನ್ಯೂಟ್ರಿಯನ್ಸ್. ಒಂದು ದಿವಸಕ್ಕೆಲ್ಲ ಒಂದು ಫ್ರೂಟ್ ಯಾವ್ದು ತಿಂದ್ರೂ ನಥಿಂಗ್ ರಾಂಗ್ ಇನ್ ದಟ್. ಇದೇ ಫ್ರೂಟ್ ತಿನ್ನಬೇಕು ಅಂತೇನಿಲ್ಲ, ಪ್ರತಿಯೊಂದು ತಿನ್ನಬೇಕು. ಫ್ರೂಟ್ ಜೊತೆ ಈಗ ಎಷ್ಟೊಂದು ಜನ ಆಯಿಲ್ ತಿನ್ನಬಾರ್ದು ಅಂತ ಆಯಿಲ್ ನೆಗ್ಲೆಕ್ಟ್ ಮಾಡ್ತಾ ಇದ್ದಾರೆ. ಸೊ ಆಯಿಲ್ ಈಸ್ ಆಲ್ಸೋ ಇಂಪಾರ್ಟೆಂಟ್, ಬಿಕಾಸ್ ನಮ್ಗೆ ಪ್ರತಿಯೊಂದು ಹಾರ್ಮೋನ್ಸ್ ಆಗಲಿ, ಇಮ್ಯುನಿಟಿ ಅಂತ ಹೇಳ್ತೀವಲ್ಲ, ಅದಕ್ಕೆ ಕೂಡ ಆಯಿಲ್ ಸ್ವಲ್ಪ ಬೇಕೇ ಬೇಕು. ಸೊ ಹಂಗಾಗಿ ಆಯಿಲ್ನ ಯಾರು ನೆಗ್ಲೆಕ್ಟ್ ಮಾಡಬೇಡಿ ಅಂತ. ಆಯಿಲ್ ಕೂಡ ಸ್ವಲ್ಪ like ತುಪ್ಪ is really good because it contains so much of like polyunsaturated fatty acids. ಹಂಗಾಗಿ ಆಯಿಲ್ ನಿಮ್ಮ ಡೈಟಲ್ಲಿ ಇರಲೇಬೇಕು, ಕಂಪ್ಲೀಟ್ ಅದನ್ನ ನೆಗ್ಲೆಕ್ಟ್ ಮಾಡಬೇಡಿ. ನೆಗ್ಲೆಕ್ಟ್ ಮಾಡಿದಷ್ಟು ನಮಗೆ ಮತ್ತೆ ಇಮ್ಯುನಿಟಿ ಸ್ವಲ್ಪ ಡೌನ್ ಆಗಿ ಇದು ಚಾನ್ಸ್ ಇರ್ತದೆ. ಸೊ ಹಂಗಾಗಿ ಫ್ರೂಟ್ಸಲ್ಲಿ ಏನು ರಿಸ್ಟ್ರಿಕ್ಷನ್ಸ್, ಎಲ್ಲ ಫ್ರೂಟ್ಸ್ ಒಳ್ಳೆಯದೇ. ಆ್ಯಂಡ್ ದೆನ್ ನಟ್ಸ್, ಡ್ರೈ ಫ್ರೂಟ್ಸ್ ಅನ್ನೋದು ಇಟ್ ಕಂಟೈನ್ಸ್ ರಿಚ್ ಇನ್ ಆ್ಯಂಟಿ ಆಕ್ಸಿಡೆಂಟ್ಸ್. ಆ್ಯಂಟಿ ಆಕ್ಸಿಡೆಂಟ್ಸ್ ಸ್ವಲ್ಪ ಜಾಸ್ತಿ ಇತ್ತು ಅಂತೆಲ್ಲ ಹೇಳಿದ್ರೆ ಲಿವರ್ ಸ್ವಲ್ಪ ಇನ್ಫೆಕ್ಷನಿಂದ ಡ್ಯಾಮೇಜ್ ಆದರೆ those antioxidants helps in regenerating and the liver cells ಮತ್ತೆ ರೀಗ್ರೋತ್ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ. ಸೊ ಹಂಗಾಗಿ ದೀಸ್ ಆ್ಯಂಟಿಆಕ್ಸಿಡೆಂಟ್ಸ್ ಆರ್ ಗುಡ್ ಇನ್ ಲೈಕ್ ನಟ್ಸ್ ಆ್ಯಂಡ್ ಲೈಕ್ ಫ್ರೂಟ್ಸ್. ಸೊ ಇವು ಡೈಲಿ ಸ್ವಲ್ಪ ತಿನ್ನೋದ್ರಲ್ಲಿ ಏನು ತಪ್ಪೇನಿಲ್ಲ. ಇವಾಗ ಡೆಡ್ಲಿಯೆಸ್ಟ್ ಕಂಡೀಷನ್ ಅಂತ ಹೇಳೋದು ಯಾವಾಗ ಡಾಕ್ಟರ್ ಲಿವರ್ ಸಮಸ್ಯೆಗಳಲ್ಲಿ? ಡಿಕಾಂಪನ್ಸೇಟೆಡ್ ಲಿವರ್ ಸಿರೋಸಿಸ್ ಅಂತ ಹೇಳಿದ್ನಲ್ಲ, ಏನ್ ಸ್ಟೇಜ್ ಲಿವರ್ ಡಿಸೀಸ್ ಅಂತ ಹೇಳ್ತೇವಲ್ಲ, ಅದು ಡೆಡ್ಲಿಯೆಸ್ಟ್. ಅದು ಬಿಟ್ಟರೆ ನೆಕ್ಸ್ಟ್ ಡೆಡ್ಲಿಯೆಸ್ಟ್ ಅಂತ ಆಲ್ಮೋಸ್ಟ್ ಆಯ್ತು ಅಂತ ಹೇಳಿದ್ರೆ ಲಿವರ್ ಕ್ಯಾನ್ಸರ್. ಓಕೆ. ಸರ್ಪ್ರೈಸಿಂಗ್ ಪೇಷಂಟ್ ಅಂತ ಇದ್ದಾರೆ ಡಾಕ್ಟರ್, ತುಂಬ ವರ್ಸ್ಟ್ ಸಿಚುವೇಶನ್ ಅಲ್ಲಿ ಬಂದು ರಿವರ್ಸ್ ಆಗಿರೋದು ಅಥವಾ ಬೆಸ್ಟ್ ಅಂತ ನಿಮ್ಗೆ ಅನ್ಸಿರೋದು? ನನ್ನ ಪ್ರಾಕ್ಟೀಸಲ್ಲಿ ಆಗಿದ್ದು ಅಂತ ಎಲ್ಲ ಹೇಳಿದ್ರೆ, ಒಂದು ಹೆಪಟೈಟಿಸ್ ಸಿ ವೈರಸ್ ಇಂದ ಅವ್ರಿಗೆ ಲಿವರ್ ಸಿರೋಸಿಸ್, ಅರ್ಲಿ ಲಿವರ್ ಸಿರೋಸಿಸ್ ಆಗಿ ಲಿವರ್ ಕ್ಯಾನ್ಸರ್ ಆಗಿತ್ತು ಅವ್ರಿಗೆ. ಲಿವರ್ ಕ್ಯಾನ್ಸರ್ ಆಗಿರುವಾಗ ಸೊ ಇನ್ನು ಅವ್ರಿಗೆ ಬೇಕಾದ ಮೋಸ್ಟ್ಲಿ ಲಿವರ್ ಟ್ರಾನ್ಸ್ಪ್ಲಾಂಟ್ ಎಲ್ಲ ಅಂದ್ಕೊಂಡು, ಬಟ್ ಪೇಷಂಟ್ ರೆಡಿ ಇರಲಿಲ್ಲ. ಹಂಗಾಗಿ ನಾವು ಹೆಪಟೈಟಿಸ್ ಸಿಗೆ ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡಿದ್ವಿ. ಈಗ ಜಸ್ಟ್ ಬಿಗಿನಿಂಗ್ ಆಫ್ ಮೈ ಕೆರಿಯರ್ ಆವಾಗ ತಾನೇ ಮಾತ್ರೆ ಬಂದಿತ್ತು. ಮೊದಲು ಹೆಪಟೈಟಿಸ್ ಸಿ ಇಂಜೆಕ್ಷನ್ಸ್ ಇತ್ತು, ಆವಾಗ ಮಾತ್ರೆ ಬಂದು ಜಸ್ಟ್ ಓನ್ಲಿ 3 months ಕೋರ್ಸ್ ಅಂತ, ಬಟ್ ನಾವು ಅವ್ರಿಗೆ 6 months ಕೊಟ್ವಿ. ಆ 6 month ಟ್ರೀಟ್ಮೆಂಟ್ ಕೊಟ್ಟ ತಕ್ಷಣ ಅಟ್ ದ ಎಂಡ್ ಆಫ್ ದ 6 month ಲಿವರ್ ಕ್ಯಾನ್ಸರ್ ಕಂಪ್ಲೀಟ್ ರಿಸಾಲ್ವ್ ಆಗಿತ್ತು, ಕಂಪ್ಲೀಟ್ಲಿ ಕೊಟ್ಟೋಗಿತ್ತು. ಸೊ ಹಂಗೆ ಇಟ್ ವಾಸ್ ವಿ ರಿಯಲಿ ಸರ್ಪ್ರೈಸ್ ದಟ್ ಲೈಕ್ ಲಿವರ್ ಟ್ರಾನ್ಸ್ಪ್ಲಾಂಟ್ ಅವ್ರಿಗೆ ಬಚಾವಾಯಿತು ಅಂತ. ಲಿವರ್ ಸಿರೋಸಿಸ್ ಅರ್ಲಿಯಾಗಿದ್ದು ಕೂಡ ರಿಡ್ಯೂಸ್ ಆಗ್ತಾ ಇತ್ತು, ಅಂದರೆ ರೀಜನರೇಟ್ ಆಗ್ತಾ ಇತ್ತು. ಲಿವರ್ ಸಿರೋಸಿಸ್ ರಿವರ್ಸ್ ಆಗ್ತಾ ಇತ್ತು. He still likes surviving that patient without liver transplant. So ಇವೆಲ್ಲ ರೇರ್ ಕೇಸಸ್ and it's like surprise ಮಾತ್ರ ಅಲ್ಲ, it's like miracle ಇದೆ. He is lucky. Patient is lucky to be diagnosed early and to get like treatment. ಆ ಥರ ಕ್ಯೂರ್ ಆಗಿರೋರು, ಲಿವರ್ ಸಮಸ್ಯೆ ಇದ್ದು ಕ್ಯೂರ್ ಆಗಿರೋರು, ಅವರಿಗೆ ಮಕ್ಕಳಾದಾಗ ಅಲ್ಲೇನಾದರೂ ಸಮಸ್ಯೆ ಆಗೋದಿಲ್ವಾ? ಹಂಗೇನಾಗಲ್ಲ. ಕ್ಯೂರ್ ಆಗಿದ್ರೆ ಏನು ಸಮಸ್ಯೆ ಆಗೋದಿಲ್ಲ ಅಂತ? ಸಮಸ್ಯೆ ಏನಾಗಲ್ಲ, ಯಾಕಂದರೆ ಲಿವರ್ ಮತ್ತೆ ರೀಜನರೇಟ್ ಆಗಿದೆ ಅಲ್ವಾ. ರಿವರ್ಸ್ ಆಯಿತು ಅಂತ ಹೇಳಿದ್ರೆ ಮತ್ತೆ ಪ್ರಾಬ್ಲಮ್ ಏನಲ್ಲ. ಇಂಥವೆಲ್ಲ ರೇರ್, ತುಂಬ ರೇರ್. ರೆಗ್ಯುಲರ್ ಅಂತ ಹಿಂಗೆ ಆಗಲಿ, ಯಾವುದೋ ಒಂದು ಆಗುತ್ತಷ್ಟೇ. ದಿಸ್ ವಿ ನಾಟ್ ಟೇಕ್ ಇನ್ ಟು ಕನ್ಸಿಡರೇಷನ್ ದಟ್ ರಿವರ್ಸ್ ಆಗಿಬಿಡ್ತದೆ ಅಂತೇನಿಲ್ಲ. ಯಾರೋ ಒಬ್ಬರು ಹಿಂಗೆ ಆಗುತ್ತಷ್ಟೇ, 1000ದಲ್ಲಿ ಅಥವಾ 1,00,000ದಲ್ಲಿ ಒಬ್ರಿಗೆ ಆಗುತ್ತೆ. ಲಿವರ್ ಸಿರೋಸಿಸ್ ಬಗ್ಗೆ ಯಾಕೆ ಮಾತಾಡ್ತೀವಿ ಅಂತ ಹೇಳಿದ್ರೆ, ಲಿವರ್ ಸಿರೋಸಿಸ್ ಗ್ಲೋಬಲಿ ಎಷ್ಟು ಎಫೆಕ್ಟ್ ಆಗ್ತದೆ ಅಂತ ಹೇಳಿದ್ರೆ, ವರ್ಷಕ್ಕೆ 20 ಲಕ್ಷ ಜನ ಡೆತ್ ಆಗ್ತಾರೆ ಲಿವರ್ ಸಿರೋಸಿಸ್ ಕಾಯಿಲೆ ಅಂತಲೇ. ಸೊ ಹಂಗಾಗಿ ಲಿವರ್ ಸಿರೋಸಿಸ್ ಅಮಾಂಗ್ ಡೆತ್ಸಲ್ಲಿ 11th ಲೀಡಿಂಗ್ ಕಾಸ್ ಆಫ್ ಡೆತ್ ಅಮಾಂಗ್ ಆಲ್ ದಿ
ಡಿಸೀಸಸ್. ಸೊ ಹಂಗಾಗಿ 20 ಲಕ್ಷ ವರ್ಷಕ್ಕೆ ಸಾಯ್ತು ಅಂತ ಹೇಳಿದ್ರೆ ವಿ ಕ್ಯಾನ್ ಇಮ್ಯಾಜಿನ್ ಈ ಕಾಯಿಲೆ ಬರ್ಡನ್ ಎಷ್ಟಿದೆ ನಮ್ಮ ಜಗತ್ತಲ್ಲಿ ಅಂತ. ಸೊ ಈ ಜಗತ್ತಲ್ಲೇ ವರ್ಷಕ್ಕೆ 20 ಲಕ್ಷ ಜನ ಸಾಯ್ತಾರೆ ಲಿವರ್ ಸಿರೋಸಿಸ್ ಅಂತ ಹೇಳಿದರೆ ದಿಸ್ ಇಸ್ ರಿಯಲಿ ಸ್ಕೇರಿ ಥಿಂಗ್, ಭಯ ಆಗುತ್ತೆ. ಸೊ ಹಂಗಾಗಿ ನಿಮ್ಮ ಲಿವರ್ ಪ್ರಾಬ್ಲಮ್ ಲೈಕ್ ಫ್ಯಾಟಿ ಲಿವರ್ನ ಯಾರು ನೆಗ್ಲೆಕ್ಟ್ ಮಾಡಬೇಡಿ, ನಿರ್ಲಕ್ಷ್ಯ ಮಾಡಬೇಡಿ. ಲಿವರ್ ಕಾಯಿಲೆಗಳ ಫ್ಯಾಮಿಲಿ ಹಿಸ್ಟ್ರಿಯಲ್ಲಿ ಇತ್ತು ಅಂತ ಹೇಳಿದರೆ, ಅಥವಾ ಆಲ್ಕೋಹಾಲ್ಗೆ ಕುಡಿಯೋಭ್ಯಾಸಕ್ಕೆ ಅಡಿಕ್ಟ್ ಆಗಿದ್ದರೆ, ಅಥವಾ ನಿಮಗೆ ಫ್ಯಾಟಿ ಲಿವರ್, ಒಬೇಸಿಟಿ, ಡಯಾಬಿಟೀಸ್ ಇತ್ತು ಅಂತ ಹೇಳಿದರೆ ಲಿವರ್ ಮಾಹಿತಿ ಬಗ್ಗೆ ನೀವು ಖಂಡಿತ ನೀವು ಹೇಳ್ಕೊಳ್ಳೋದು ಬಹಳ ಬಹಳ ಮುಖ್ಯ ಅದು. ಎಸ್, ಓಕೆ ಡಾಕ್ಟರ್, ಇವತ್ತಿನ ಕಾರ್ಯಕ್ರಮದಲ್ಲಿ ಲಿವರ್ ಸಿರೋಸಿಸ್ ಬಗ್ಗೆ ಬಹಳ ವಿವರವಾಗಿ ಮಾಹಿತಿಯನ್ನು ತಿಳಿಸ್ಕೊಟ್ಟಿದ್ದೀರಾ. ಧನ್ಯವಾದಗಳು ನಿಮಗೆ. ಧನ್ಯವಾದಗಳು. ಇದುವರೆಗೆ ನಮ್ಮ ಜೊತೆಗಿದ್ದು ಡಾಕ್ಟರ್ ಬಾಲಾಜಿ ಗುರಪ್ಪ. ನೇರ ಭೇಟಿಗಾಗಿರುವಂಥ ನಂಬರ್ ಹಾಗೆ ವಿಳಾಸವನ್ನು ನೋಟ್ ಮಾಡ್ಕೊಳ್ಳಿ. ಕಾವೇರಿ ಹಾಸ್ಪಿಟಲ್, ಮಾರತಹಳ್ಳಿ, ಬೆಂಗಳೂರು 23713 ಹಳೆ ಏರ್ಪೋರ್ಟ್ ರಸ್ತೆ, ಮುನೇನಕೊಳಲ್ ಮುಖ್ಯ ರಸ್ತೆ, ಮಾರತಹಳ್ಳಿ, ಬೆಂಗಳೂರು, ಕರ್ನಾಟಕ 560037. ದೂರವಾಣಿ ಸಂಖ್ಯೆ 08068066806. ಇದು ಈ ಹೊತ್ತಿನ ವಿಶೇಷ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ TV9.